ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಕಾಂಡ 2 ವಾಕ್ಯ 1-9. ಲೇವಿಯ ವಂಶಸ್ಥನಾದ ಒಬ್ಬನು ಲೇವಿಯ ಕುಲದ ಕನ್ಯೆಯನ್ನು ಮದುವೆಯಾದನು. ಆಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆತ್ತಳು. ಅದು ಅತಿ ಚಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆದರೆ ಹೆಚ್ಚು ಕಾಲ ಮರೆಮಾಡಲಾಗಲಿಲ್ಲ. ಎಂತಲೇ ಆಕೆ ಆಪಿನ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಅದಕ್ಕೆ ಮೆತ್ತಿ ಮಗುವನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿದ್ದ ಜಂಬೂ ಹುಲ್ಲಿನ ನಡುವೆ ಇಟ್ಟಳು. ಮಗುವಿಗೆ ಏನಾಗುವುದೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಆ ಮಗುವಿನ ಅಕ್ಕ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಪುತ್ರಿ ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬೂ ಹುಲ್ಲಿನ ನಡುವೆ ಪೆಟ್ಟಿಗೆಯೊಂದನ್ನು ಕಂಡಳು. ದಾಸಿಯೊಬ್ಬಳನ್ನು ಕಳುಹಿಸಿ ಅದನ್ನು ತರಿಸಿದಳು. ಪೆಟ್ಟಿಗೆಯನ್ನು ತೆರೆದು ನೋಡುವಾಗ ಏನಾಶ್ಚರ್ಯ! ಅದರಲ್ಲಿ ಅಳುವ ಕೂಸು. ಆಕೆಗೆ ಅದರ ಮೇಲೆ ಕನಿಕರ ಹುಟ್ಟಿತು. ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬೇಕು ಎಂದುಕೊಂಡಳು. ಆ ಮಗುವಿನ ಅಕ್ಕ ಬಂದು, ನಿಮ್ಮ ಪರವಾಗಿ ಈ ಕೂಸನ್ನು ಮೊಲೆಕೊಟ್ಟು ಸಾಕಲು ಇಬ್ರಿಯ ಮಹಿಳೆಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಬಹುದೇ ಎಂದು ಫರೋಹನ ಪುತ್ರಿಯನ್ನು ವಿಚಾರಿಸಿದಳು. ಹೌದು, ಹಾಗೆಯೇ ಮಾಡು ಎಂದಳು ಫರೋಹನ ಪುತ್ರಿ. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆದು ತಂದಳು. ಅವಳಿಗೆ ಆ ರಾಜಪುತ್ರಿ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನ್ನ ಪರವಾಗಿ ಸಾಕು, ನಾನೇ ನಿನಗೆ ಸಂಬಳವನ್ನು ಕೊಡುತ್ತೇನೆ ಎಂದಳು. ಅಂತೆಯೇ ಆ ಮಹಿಳೆ ಕೂಸನ್ನು ತೆಗೆದುಕೊಂಡು ಹೋಗಿ ಸಾಕಿದಳು. ಆಮೇನ್, ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ರಾಜನು ಇಬ್ರಿಯರ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂದು ಆಜ್ಞೆ ಮಾಡಿದನು. ರಾಜನ ಆಜ್ಞೆಯನ್ನು ಮೀರಿ ಮೋಶೆಯ ತಾಯಿ ಮೋಶೆಯನ್ನು 3 ತಿಂಗಳು ಬಚ್ಚಿಟ್ಟು ಸಾಕುತ್ತಾಳೆ. ರಾಜನ ಭಯದಿಂದ ಮೋಶೆಯನ್ನು ನೀರಿನಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ತೇಲಬಿಡುತ್ತಾಳೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟವರಿಗೆ ಯಾವುದೂ ಕೊರತೆಯಿಲ್ಲ. ಹಲ್ಲೆಲೂಯಾ. ದೇವರ ದಯೆ ಕನಿಕರ ನಮ್ಮ ಮೇಲಿದ್ದರೆ ಲೋಕದ ರಾಜನು ನಮ್ಮನ್ನು ಮುಟ್ಟುವುದು ಅಸಾಧ್ಯ. ಥ್ಯಾಂಕ್ ಯು ಲಾರ್ಡ್. ನೀರಿನಲ್ಲಿ ಹಾಕಿದ ಮಗುವಿನ ತಾಯಿಗೆ ಎಷ್ಟು ಆತಂಕ, ಕಣ್ಣೀರು, ಭಯ. ತನ್ನ ಮಗು ಏನಾಯಿತು ಎಂದು ಗೋಳಾಡುವಾಗ ತಾಯಿಯ ಕಣ್ಣೀರು ಹೇಳಲು ಸಾಧ್ಯವಿಲ್ಲ. ದೇವರೇ ಆರಿಸಿಕೊಂಡವರ ಮೇಲೆ ದೇವರ ಹಸ್ತ ಹೊತ್ತು ಸಾಗಿಸುತ್ತದೆ. ಪ್ರೈಸ್ ದ ಲಾರ್ಡ್. ತನ್ನ ಮಗುವನ್ನು ತಾನೇ ಸಾಕುವಂತೆ ರಾಜನ ಮಗಳ ಮುಖಾಂತರ ದೇವರು ಕಾರ್ಯ ಮಾಡುತ್ತಾರೆ. ದೇವರು ಒಮ್ಮೆ ನಮ್ಮನ್ನು ನೋಡಿದರೆ ಸಾಕು, ಎಲ್ಲವನ್ನೂ ದೇವಾದಿದೇವರು ರಾಜಾದಿರಾಜರು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ತನ್ನ ಭುಜ ಬಲದಿಂದ ಎಲ್ಲವನ್ನು ಮಾಡಿ ಮುಗಿಸಿ ನಮ್ಮನ್ನು ಆಶೀರ್ವಾದದಲ್ಲಿ ಹೊತ್ತು ನಡೆಸುತ್ತಾರೆ. ಹಲ್ಲೆಲೂಯಾ. ಹೆತ್ತ ತಾಯಿ ಮರೆತಾಳು, ನಾನು ನಿನ್ನ ಮರೆಯಲಾರೆ ಎಂದು ದೇವರು ಹೇಳುತ್ತಾರೆ. ದೇವರನ್ನು ವಿಶ್ವಾಸಿಸಬೇಕು. ನಾವು ವಿಶ್ವಾಸದ ಮಕ್ಕಳು. ನಾವು ಒಡಂಬಡಿಕೆಯ ಮಕ್ಕಳು, ದೇವರ ಒಡಂಬಡಿಕೆಯಲ್ಲಿ ಜೀವಿಸತಕ್ಕ ಮಕ್ಕಳು. ನಮ್ಮ ದೇವರು ನಮಗಾಗಿ ರಕ್ತ ಸುರಿಸಿ ನಮ್ಮನ್ನು ಎಲ್ಲ ಅಂಧಕಾರದಿಂದ ಬಿಡುಗಡೆ ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಯೇಸುವಿನ ಐಶ್ವರ್ಯವುಳ್ಳ ರಕ್ತದಿಂದ ಕೊಂಡುಕೊಂಡಿದ್ದಾರೆ. ಹಲ್ಲೆಲೂಯಾ. ನಮಗೆ ಯೇಸುವಿನ ರಕ್ತ ಕೋಟೆಯಾಗಿದೆ. ರಕ್ತ ಕೋಟೆಯೊಳಗೆ ಯಾವುದು ಅಶುದ್ಧ, ಭಯ, ಅನ್ಯಾಯ, ಅಕ್ರಮ, ಪಾಪ, ಶಾಪ, ಕೆಟ್ಟತನ ಯಾವುದು ಹತ್ತಿರ ಬರಲು ಅಸಾಧ್ಯ. ಸ್ತೋತ್ರ ಯೇಸುವೇ, ನಿನಗೆ ಕೋಟೆ ಯೇಸುವಿನ ರಕ್ತ. ಹಲ್ಲೆಲೂಯಾ.
ಯೇಸುವಿನ ರಕ್ತ ನಿನಗೆ ಆಯುಧ, ದೇವರ ವಾಕ್ಯ ನಿನಗೆ ಖಡ್ಗ. ಹಣೆಯ ಮೇಲೆ ಯೇಸುವಿನ ನಾಮ ಧರಿಸಿ ಎಲ್ಲೇ ಹೋದರೂ ಬಂದರೂ ನಿನಗೆ ಯಾವುದು ಹಾನಿಯಿಲ್ಲ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಕೀರ್ತನೆ 134 ವಾಕ್ಯ 1-3. ಕಮ್, ಬ್ಲೆಸ್ ದ ಲಾರ್ಡ್, ಆಲ್ ಯು ಸರ್ವೆಂಟ್ಸ್ ಆಫ್ ದ ಲಾರ್ಡ್, who stand by night in the house of the Lord. Lift up your hands to the holy place and bless the Lord. May the Lord, maker of earth and heaven, bless you from Zion. Amen. Alleluia.